ಸಮಸ್ತ ಕನ್ನಡಿಗ ಬಾಂಧವರಿಗೆ ಶರಣಾರ್ಥಿ. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ಸಂದರ್ಭದಲ್ಲಿ ಒಂದು ಮಾಲಿಕೆ, ಆ ಮಾಲಿಕೆ ಶೀರ್ಷಿಕೆ ನಡೆದದ್ದು ನುಡಿದದ್ದು ಅಂತ. ಇತಿಹಾಸ ಅಂತಂದರೆ ಸಾಮಾನ್ಯವಾಗಿ ನಾವು ಕಲ್ಪನೆ ಮಾಡಿಕೊಳ್ತೇವೆ, ಇದು ಘಟನೆಗಳ ಒಂದು ದಾಖಲೆ, ಇದು ಇಸ್ವಿಗಳ ದಿನಾಂಕಗಳ ಒಂದು ದಾಖಲೆ ಅಂತಕ್ಕಂಥದ್ದು. ಆದರೆ ಇತಿಹಾಸ ಅದನ್ನು ಮೀರಿಯೂ ಇದೆ ಅಂತಂದು. ಇತಿಹಾಸ ಅಂತಂತಂದರೆ ತಮ್ಮ ಬದುಕಿನಲ್ಲಿ ಅನೇಕ ಶ್ರೇಷ್ಠರು, ಅದು ರಣಭೂಮಿ ಇರ್ಬೋದು ಅಥವಾ ಬದುಕಿನ ಸಾಧನೆಯ ಭೂಮಿನೇ ಇರ್ಬೋದು, ಅವರು ತಮ್ಮ ಬದುಕಿನುದ್ದಕ್ಕೂ ಅಥವಾ ತಮ್ಮ ರಣರಂಗದ ಹೋರಾಟದ ಉದ್ದಕ್ಕೂ ಅನೇಕ ಸೋಲುಗಳನ್ನು ಉಂಡಿರ್ತಾರೆ, ಗೆಲುವುಗಳನ್ನು ಸಂತೋಷಿಸಿರ್ತಾರೆ, ಸಂಭ್ರಮಿಸಿರ್ತಾರೆ. ಈ ಹಂತದಲ್ಲಿ ಅವರು ಏನಾಗ್ತದೆ ಅಂತಂದರೆ ಅವರು ತಮ್ಮ ಮಾನವ ಕುಲಕ್ಕೆ ಅಥವಾ ತಮ್ಮ ಸಾಧನೆಯ ಹಾದಿಯಲ್ಲಿ ಮಾಡಿದಂಥ ಒಂದು ಸಾಧನೆಯ ಶ್ರೇಷ್ಠತ್ವ, ಎದುರಿಸಿದಂಥ ಆತ್ಮವಿಶ್ವಾಸದಿಂದ ಎದುರಿಸಿದಂಥ ಸಂಕಷ್ಟಗಳು, ಸೋಲುಗಳು, ಗಂಭೀರವಾಗಿ ಸ್ವೀಕರಿಸಿದಂಥ ಅವಮಾನಗಳು, ಅದರ ಜೊತೆಗೆ ಸಂಭ್ರಮಿಸಿದಂಥ ಸಾತ್ವಿಕ ಗೆಲುವುಗಳು, ಇವೆಲ್ಲವುಗಳ ಒಂದು ಪ್ರಕ್ರಿಯೆಯಲ್ಲಿ ಅವರು ಮೆರೆದಂಥ ಮೌಲ್ಯಗಳು, ಅವರು ತೋರಿದಂಥ ಸಾಧನೆಗಳು, ಅವರು ಸಾಧಿಸಿದಂಥ ಶ್ರೇಷ್ಠತ್ವಗಳು, ಇವುಗಳ ಒಂದು ಜೀವಂತ ದಾಖಲೆ. ಅದು ನಿಜವಾದ ಇತಿಹಾಸ. ನಿರ್ಜೀವವಾದ ದಿನಾಂಕಗಳಲ್ಲ, ಸಜೀವವಾದಂಥ ಶ್ರೇಷ್ಠತ್ವಗಳ ಒಂದು ದಾಖಲೆ, ಶ್ರೇಷ್ಠ ಜೀವಿಗಳ, ಶ್ರೇಷ್ಠ ಸಾಧಕರ ಒಂದು ದಾಖಲೆಯೇ ಅದು ನಿಜವಾದ ಇತಿಹಾಸ. ಇಂಥ ಒಂದು ಇತಿಹಾಸದ ದಾಖಲೆಗಳು, ಆ ದಾಖಲೆಗಳಲ್ಲಿ ನಾವು ಕಂಡುಕೊಂಡಂಥ ಇತಿಹಾಸ ಪುರುಷರ ಒಂದು ತ್ಯಾಗ ಮತ್ತು ಅವರ ಪ್ರಾಮಾಣಿಕತೆ, ಅವರ ನಿಷ್ಠೆ, ಅವರ ಸಾತ್ವಿಕತೆ, ಅವರು ತೋರಿದಂಥ ಅನನ್ಯವಾದಂಥ ಮಾನವ ಪ್ರೇಮ, ಇವುಗಳು ನಮ್ಮ ಬದುಕಿಗೆ ಆಗಬಲ್ಲವು ಅಂತಂದ್ರೆ ಒಂದು ಶ್ರೇಷ್ಠ ಸಂದೇಶವನ್ನು ಕೊಡಬಲ್ಲವು, ನಮ್ಮ ಬಾಳ ಹಾದಿಯಲ್ಲಿ ಬೆಳಕನ್ನು ಬೀರಬಲ್ಲವು. ಈ ಒಂದು ಹಿನ್ನೆಲೆಯಲ್ಲಿ ಏನಂತಂತಂದರೆ ಅಂಥ ಕೆಲವೊಂದು ಶ್ರೇಷ್ಠ ಘಟನೆಗಳನ್ನು ಆಯ್ದು ಎತ್ತಿ ಈ ಒಂದು ನಡೆದದ್ದು ನುಡಿದದ್ದು ಮಾಲಿಕೆಯ ಮೂಲಕವಾಗಿ ಪ್ರಸ್ತುತಪಡಿಸುವುದು ಈ ಮಾಲಿಕೆಯ ಉದ್ದೇಶ. ಒಟ್ಟಾರೆ ಏನಂತಂದರೆ ಇತಿಹಾಸದ ಗತಕಾಲದ ದಿನಗಳ ಶ್ರೇಷ್ಠರ ಒಂದು ಮಾನವೀಯ ಮೌಲ್ಯಗಳು ಏನದವು, ಆ ಮೌಲ್ಯಗಳನ್ನು ಮತ್ತೆ ಪ್ರಸ್ತಾಪಿಸುವುದರ ಮೂಲಕವಾಗಿ ನಡೆದದ್ದು ಮತ್ತು ನುಡಿದದ್ದು ಈ ಒಂದು ಮಾಲಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಈ ಮಾಲಿಕೆ ಬರ್ತಕ್ಕಂಥ ವಿಚಾರಗಳು ನಮ್ಮ ಬದುಕಿಗೆ ಬೆಳಕಾದರೆ ಸಾಕು ಅಂತಕ್ಕಂಥ ಒಂದು ನಮ್ರ ಭಾವನೆಯಿಂದ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಪ್ರಸ್ತುತ ಸಂಚಿಕೆಯಲ್ಲಿ ನಾನು ಇಬ್ಬರು ಪೂಜ್ಯ ಶ್ರೇಷ್ಠರ ಘಟನೆಗಳನ್ನು ಪ್ರಸ್ತಾಪಿಸಲು ಇಷ್ಟಪಡ್ತೇನೆ. ಒಬ್ಬರು ಅಂತಂತಂದರೆ ಪೂಜ್ಯ ಶ್ರೀ ಸಿದ್ಧಾರೂಢರ ಒಂದು ಬದುಕಿನ ಒಂದು ಘಟನೆ, ಮತ್ತೊಂದು ಪೂಜ್ಯ ಪುಟ್ಟರಾಜ ಗವಾಯಿಗಳು. ಒಮ್ಮೆ ಹೀಗಾಯಿತು, ಸಿದ್ಧಾರೂಢರು ತಮಗೆ ಗೊತ್ತಿದೆ, ಸಿದ್ಧಾರೂಢರು ಅಂದ್ಕೊಳ್ಳಿ ನಮಗೆ ನೆನಪಾಗೋದು ಹುಬ್ಬಳ್ಳಿ ಅಂತಕ್ಕಂಥದ್ದು. ಆರೂಢರು ಅಂದರೆ ಅರಿಹಿನ ಕುರುಹು ಉಳ್ಳವರು ಅಂತಕ್ಕಂಥ ಒಂದು ಅರ್ಥ. ಸಿದ್ಧಾರೂಢರವರು ಒಂದು ಸಾಧನೆಯ ಉತ್ತುಂಗವನ್ನು ತಲುಪಿದವರು ಅವರು. ಒಮ್ಮೆ ಒಂದು ಬಹಳ ಕುತೂಹಲಕಾರಿ ಘಟನೆ, ಅಷ್ಟೇ ಮನಮುಟ್ಟುವಂಥ ಒಂದು ಘಟನೆ ನಡೀತದೆ. ಅಕ್ಕಲಕೋಟೆ ರಾಣಿಯವರು ಪೂಜ್ಯ ಸಿದ್ಧಾರೂಢರವರನ್ನು ಭಕ್ತಿಪೂರ್ವಕವಾಗಿ ಅವರನ್ನು ಬರಮಾಡಿಕೊಂಡು ಪಾದಪೂಜೆ ಮಾಡ್ತಾರೆ. ಪಾದಪೂಜೆ ಮಾಡಿದ ಮೇಲೆ ಅವರು ತಮ್ಮ ಒಂದು ಪ್ರೀತಿ, ತಮ್ಮ ಒಂದು ಭಕ್ತಿ, ಅದರ ಒಂದು ಪ್ರತೀಕವಾಗಿ ಅವರ ಸಂಪತ್ತು ಒಂದು ಬಂಗಾರದ ಗಟ್ಟಿಯನ್ನು ಅವರ ಪಾದದಡಿಯಲ್ಲಿ ಇಟ್ಟು ಸ್ವೀಕರಿಸು ತಂದೆ ಅಂತಂದು ಕೇಳ್ಕೊತಾರೆ. ಸಿದ್ಧಾರೂಢರವರು ಆ ಬಂಗಾರದ ಗಟ್ಟಿಯನ್ನು ಒಮ್ಮೆ ನೋಡ್ತಾರೆ. ಅವರು ತಮಗೆ ಗೊತ್ತಿದೆ ನಮಗೆ ಯಾವುದು ಬೇಕು ಅಥವಾ ಅವ್ರಿಗೆ ಬೇಡ, ನಾವು ಯಾವುದನ್ನು ತಲೆ ಮೇಲೆ ಹೊತ್ಕೊಳ್ತೇವೆ ಅವರು ತಮ್ಮ ಕಾಲಿನಿಂದ ಪಾದದಿಂದ ಅದನ್ನು ಚಿಮ್ತಾರೆ. ಆ ಕಾರಣಕ್ಕಾಗಿ ಅವರು ಬಂಗಾರದ ಗಟ್ಟಿಯನ್ನು ನೋಡಿ ಅಲ್ಲೇ ಪಕ್ಕದಲ್ಲಿ ಅವರೊಬ್ಬ ಶಿಷ್ಯ ಆತನು, ಪರಮ ಭಕ್ತ ಆತ, ಪರಮ ಶಿಷ್ಯ ಆತ. ಅವರ ಹೆಸರು ತಿಪ್ಪಣಸ. ಅವರು ನಿಸ್ವಾರ್ಥ ಸೇವಕರು, ಅಷ್ಟೇ ಆರ್ಥಿಕವಾಗಿ ಬಡವರು. ಬಡವರು, ಆದರೆ ಭಕ್ತಿಯಲ್ಲಿ ಅವರ ಕುಬೇರ ಸಂಪತ್ತು ಆತಂದು. ಆವಾಗ ಅವರು ಸಿದ್ಧಾರೂಢರವರು ಹೇಳ್ತಾರೆ, ತಿಪ್ಪಣಸ ಈ ಬಂಗಾರ ಗಟ್ಟಿನೇ ನೀನೇ ತೆಗೆದುಕೋ ಅಂತ ಹೇಳ್ತಾರೆ. ಆಗ ತಿಪ್ಪಣಸ ಕೊಡ್ತಕ್ಕಂಥ ಉತ್ತರ ಎಷ್ಟೊಂದು ಉನ್ನತವಾದದ್ದು ಅಂತಂದು, ಉತ್ತಮವಾದದ್ದು ಅಂತ ಅಂದರೆ ಹೇಳ್ತಾರೆ, ತಂದೆ ಈ ಬಂಗಾರದ ಗಟ್ಟಿ ಈ ಹೇಸಿಗೆ ತೇವು ನಾನೇನು ಮಾಡಲಿ,
ಬಂಗಾರದ ಬೆಟ್ಟವೇ ನನ್ನ ಮುಂದೆ ತಾವು ಇರುವಾಗ ಈ ಬಂಗಾರದ ಗಟ್ಟಿಯಿಂದ ನನಗೇನು ಉಪಯೋಗ? ನನಗೆ ಈ ಬಂಗಾರದ ಗಟ್ಟಿ ಬೇಡ. ಬಂಗಾರದ ಬೆಟ್ಟವಾದ ನಿಮ್ಮ ತಂದೆ, ನಿಮ್ಮ ಕೃಪೆ ಇಷ್ಟಿದ್ರೆ ಸಾಕು. ಇದೇ ನನಗೆ ಬಂಗಾರ ಅಂತಕ್ಕಂಥ ಮಾತನ್ನು ಹೇಳಿ ಆ ಬಂಗಾರದ ಗಟ್ಟಿಯತ್ತ ಕಣ್ಣೆತ್ತಿಯೂ ಕೂಡ ನೋಡಲಿಲ್ಲ. ಈ ಒಂದು ಘಟನೆ ನಮಗೆ ಏನು ತೋರಿಸ್ಕೊಡ್ತದೆ ಅಂತಂತಂದರೆ, ತಿಪ್ಪಣಸ ಬಂಗಾರವನ್ನು ದೂರ ಸರಿಸುವುದರ ಮೂಲಕವಾಗಿ ಭಕ್ತಿಯನ್ನು ಆತ ತನ್ನ ಹೃದಯದಲ್ಲಿ ಆತ ವೈಭವವನ್ನು ಮೆರೆಸಿಕೊಂಡ. ಮತ್ತು ಭಕ್ತಿ ಸಂಪತ್ತಿಗಿಂತ ಬಂಗಾರದ ಸಂಪತ್ತು ಯಾವುದೂ ಅಲ್ಲ, ಏನೂ ಅಲ್ಲ ಅನ್ನುವುದನ್ನು ಅವರು ಸಾಬೀತುಪಡಿಸಿದರು. ಅಂದರೆ ಅಳಿಯುವ ಈ ಬದುಕಿನಲ್ಲಿ ಉಳಿಯುವ ನಿಜವಾದ ಸಂಪತ್ತು ಯಾವುದು ಅಂತಂತಂದರೆ ಬಂಗಾರ ಅಲ್ಲ, ಖಜಾನೆಯಲ್ಲಿರ್ತಕ್ಕಂಥ ಬಂಗಾರ ಅಲ್ಲ, ಹೃದಯದಲ್ಲಿರ್ತಕ್ಕಂಥ ಭಕ್ತಿ ಅನ್ನುವುದನ್ನು ಸಾರುವಂಥ ಈ ಸಂದೇಶ ನಮಗೆ ಅಮೂಲ್ಯವಾದದ್ದು. ಈ ಹಂತದಲ್ಲಿ ಬಂಗಾರವನ್ನು ತ್ಯಜಿಸುವುದರ ಮೂಲಕವಾಗಿ ತಿಪ್ಪಣಸ ಬಡವಾಗಲಿಲ್ಲ, ಆದರೆ ಭಕ್ತಿ ಖಜಾನೆಯ ಒಡೆಯನಾಗಿ ನಮಗೆ ಆತ ಅಮೂಲ್ಯವಾದ ಸಂದೇಶವನ್ನು ಕೊಡ್ತಾರೆ. ಮತ್ತೊಂದು ಘಟನೆಯನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ. ಅದು ಪೂಜ್ಯ ಪುಟ್ಟರಾಜ ಗವಾಯಿಗಳವರು. ಪುಟ್ಟರಾಜ ಗವಾಯಿಗಳವರು ಅದ್ಭುತವಾದ ಶ್ರೇಷ್ಠರು. ಅವರನ್ನು ಪರಿಚಯಿಸುವಂಥ ತಾಕತ್ತು ಕೂಡ ಬಹುಶಃ ನಮಗೆ ಇಲ್ಲ ಅಂತ ನನಗನ್ನಿಸ್ತದೆ. ಅವರು ಉಭಯಗಾನ ವಿಶಾರದರು. ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತದಲ್ಲಿ ಅವರ ಅದ್ಭುತ ವಿಶಾರದರವರು, ಶ್ರೇಷ್ಠರವರು, ಪರಮ ಪಂಡಿತರವರು, ಉತ್ತಮ ಪಂಡಿತರು. ಅಷ್ಟೇ ಅಲ್ಲ, ಅವರು ಸಕಲ ವಾದ್ಯವಾದನ ಪ್ರವೀಣರೂ ಹೌದು. ಅವರು ಅದರ ಜೊತೆಗೆ ಅವರು ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಪ್ರಕಾಂಡ ಪಂಡಿತರು. 150ಕ್ಕೂ ಹೆಚ್ಚು ಗ್ರಂಥಗಳನ್ನು ಅವರು ನೀಡಿದವರು. ಅವರು ತಮ್ಮ ಗುರುಗಳ ಒಂದು ಸಾಲ, ಋಣ ಮತ್ತು ಸಮಾಜದ ಋಣವನ್ನು ತೀರಿಸುವ ಒಂದು ಸಂಕಲ್ಪದೊಂದಿಗೆ ಅವರೇನು ಮಾಡ್ತಾರೆ ಅಂತಂದರೆ, ಶ್ರೀ ಗುರು ಕುಮಾರ ಕೃಪಾಪೋಷಿತ ಪಂಚಾಕ್ಷರ ನಾಟ್ಯ ಸಂಘ ಅಂತಕ್ಕಂಥ ಒಂದು ನಾಟಕ ಸಂಘವನ್ನು ಅವರು ಸ್ಥಾಪನೆ ಮಾಡ್ತಾರೆ. ಈ ಸಂಘದ ಮೂಲಕವಾಗಿ ಅವರು 2 ಅದ್ಭುತವಾದ ಸಾಧನೆಗಳನ್ನು ಸಾಧಿಸ್ತಾರೆ. ಒಂದು ರಂಗಭೂಮಿ ಕಲಾವಿದರ ಗೌರವ ಮತ್ತು ಒಂದು ರಂಗಭೂಮಿಯ ಪಾವಿತ್ರ್ಯತೆ. ಈ ಎರಡನ್ನೂ ಅವರು ಏನಂತಂತಂದರೆ ಅದ್ಭುತವಾಗಿ ಸಾಧಿಸುವಲ್ಲಿ ಅನನ್ಯವಾದಂಥ ಯಶಸ್ಸನ್ನು ಅವರು ಸಾಧಿಸಿದರು. ಭಕ್ತಿ ಪರಂಪರೆಯುಳ್ಳಂಥ ಒಂದು ನಾಟಕಗಳನ್ನು ಬರೆಯುವುದರ ಮೂಲಕವಾಗಿ, ನಾಟಕನ ರಂಗಭೂಮಿಯ ಮೇಲೆ ಪ್ರದರ್ಶಿಸುವುದರ ಮೂಲಕವಾಗಿ ಅವರು ಒಂದು ಹೊಸ ಮನ್ವಂತರವನ್ನೇ ಅವರು ಸ್ಥಾಪನೆ ಮಾಡಿದರು. ಅವರು ರಂಗಭೂಮಿಗೆ ಭಕ್ತಿ ಪರಂಪರೆಯ ಒಂದು ಸಂಸ್ಕಾರವನ್ನು ಅವರು ನೀಡಿದರು. ಒಮ್ಮೆ ಒಂದು ಬಹಳ ಕುತೂಹಲಕಾರಿ ಘಟನೆ ನಡೀತದೆ. ಅವರು ಒಮ್ಮೆ ತಮ್ಮ ನಾಟಕ ಕಂಪನಿಯೊಂದಿಗೆ ಅವರು ಕೊಪ್ಪಳಕ್ಕೆ ದಯಮಾಡಿಸ್ತಾರೆ. ಈ ಕೊಪ್ಪಳದಲ್ಲಿ ಅವರು ಶ್ರೀ ಗರುಡ ಸದಾಶಿವರಾಯರ ಸತ್ಯ ಸಂಕಲ್ಪ ಅಂತಕ್ಕಂಥ ಒಂದು ನಾಟಕವನ್ನು ಪ್ರಾರಂಭಿಸ್ತಾರೆ. ಈ ನಾಟಕದ ಆರಂಭೋತ್ಸವಕ್ಕೆ ಪೂಜ್ಯ ಪುಟ್ಟರಾಜ ಗವಾಯಿಗಳವರ ಜೊತೆಗೆ ಅವರ ಗುರುಗಳು ಪೂಜ್ಯ ಪಂಚಾಕ್ಷರ ಗವಾಯಿಗಳವರು ಕೂಡ ತುಂಬ ಆಸಕ್ತಿಯಿಂದ ಕೊಪ್ಪಳಕ್ಕೆ ದಯಮಾಡಿಸ್ತಾರೆ. ಈ ರಂಗಭೂಮಿಯ ಮೇಲೆ ಆರಂಭೋತ್ಸವದ ದಿನದಂದು ಒಂದು ಅದ್ಭುತವಾದ ಘಟನೆ ನಡೀತದೆ. ಆ ಘಟನೆ ಏನು ಅಂತಂತಂದರೆ, ರಂಗಭೂಮಿ ಮೇಲೆ ಆ ನಾಟಕದಕ್ಕೆ ಬಂದಂಥ ಪ್ರೇಕ್ಷಕರು ಏನಂದ್ರೆ ಅವರೆಲ್ಲರೂ ಒಂದೇ ಧ್ವನಿಯಿಂದ ಒತ್ತಾಯಿಸ್ತಾರೆ ಪೂಜ್ಯ ಪುಟ್ಟರಾಜ ಗವಾಯಿಯವರಿಗೆ, ದಯವಿಟ್ಟು ಒಂದು ಅರ್ಧ ತಾಸು ಸಂಗೀತ ಕಚೇರಿ ಒಂದಿಗೆ ಈ ನಾಟಕವನ್ನು ಆರಂಭಿಸಬೇಕು ಅಂತಕ್ಕಂಥದ್ದು. ಯಾವಾಗಲೂ ಗುರು ಭಕ್ತರ ಅಧೀನ, ಶಿಷ್ಯರ ಅಧೀನ. ಪುಟ್ಟರಾಜ ಗವಾಯಿಗಳವರಿಗೆ ಆ ಶ್ರೋತೃಗಳ ಒಂದು ಅಭಿಮಾನದ ಕೋರಿಕೆಯನ್ನು ನಿರಾಕರಿಸಲಿಕ್ಕೆ ಆಗಲಿಲ್ಲ. ಅವರಷ್ಟೇ ಮಾತೃಹೃದಯಗಳು ಕೂಡ ಅವರು ಗುರುಭಕ್ತಿ, ಮಾತೃಹೃದಯ ಇವೆಲ್ಲವುಗಳ ಅಪೂರ್ವ ಸಂಗಮ ಅವರು. ಆಗ ಒಪ್ಪಿಕೊಳ್ತಾರೆ, ಅದರ ಒಂದು ಕರಾರು ಹಾಕ್ತಾರೆ, ಇದು ಕೇವಲ ಅರ್ಧ ತಾಸು ಅಂತಂದು ಆಗಲಿ ಅಂತಂದು ಶ್ರೋತೃಗಳು ಸಂತೋಷದಿಂದ ಒಪ್ಪಿಕೊಳ್ತಾರೆ. ಪೂಜ್ಯ ಪುಟ್ಟರಾಜರವರು ಹಾರ್ಮೋನಿಯಮನ್ನು ತಗೊಳ್ತಾರೆ. ಅವ್ರ ಪಕ್ಕದಲ್ಲಿ ತುಂಬ ಅಭಿಮಾನದಿಂದ ಅವರ ಗುರುಗಳು ಪಂಚಾಕ್ಷರ ಗವಾಯಿಗಳವರು ತಬಲಾ ವಾದನಕ್ಕೆ ಸಾಥ್ ಕೊಡ್ತಾರೆ. ನಡೀತು ಪೂಜ್ಯ ಪುಟ್ಟರಾಜ ಗವಾಯಿಗಳವರು ತಮ್ಮ ಹಾರ್ಮೋನಿಯದಲ್ಲಿ ಪೂರ್ಯ ಧನಶ್ರೀ ಒಂದು ಗಾನವನ್ನು ಅವರು ಪ್ರಾರಂಭ ಮಾಡ್ತಾರೆ. ರಾಗವನ್ನು ಪ್ರಾರಂಭ ಮಾಡ್ತಾರೆ. ಅರ್ಧ ತಾಸಲ್ಲ, ನಿರಂತರವಾಗಿ ಒಂದು ತುಂಬ ಮೌನದಿಂದ, ಉಸಿರಾಟವೂ ಕೂಡ ಉಸಿರಾನ ಸದ್ದು ಕೇಳಬೇಕು, ಅಷ್ಟು ತುಂಬಿದ ಮೌನದಿಂದ 2 ಗಂಟೆಗಳ ಕಾಲ ಅದ್ಭುತವಾದ ಕಚೇರಿ ನಡೀತದೆ. ಪಂಚಾಕ್ಷರ ಗವಾಯಿಗಳವರು ತಮ್ಮ ಪರಮ ಶಿಷ್ಯ ಪುಟ್ಟರಾಜರವರ ಹಾರ್ಮೋನಿಯಂ ವಾದನದ ಅದ್ಭುತವಾದ ಅಮೋಘವಾದಂಥ ಒಂದು ಸಾಧನೆಯಿಂದ ಅವರು ಅಲ್ಲೇ ಕುಳಿತಲ್ಲೇ ತಬಲ ಬಾರಿಸುತ್ತಾ ಕುಳಿತಲ್ಲೇ ಕುಳಿತಿರುವಂತೆ ಕಾಣುತ್ತಿದ್ದರು ಅಂತ ಶ್ರೋತೃಗಳು ಹೇಳ್ತಾರೆ. ಕೊನೆಗೆ 2 ತಾಸುಗಳ ತರುವಾಯದಲ್ಲಿ ಶ್ರೋತೃಗಳು ತಮ್ಮ ಆತ್ಮಾನಂದವನ್ನು ತಡೆಯಲಾರ್ದೇ
ಪುಟ್ಟರಾಜ ಗವಾಯಿಗಳವರ ಬಳಿ ಬಂದು ಅವರ ಪಾದ ಮುಟ್ಟಿ ನಮಸ್ಕರಿಸಿ ತಮ್ಮ ಹೃತ್ಪೂರ್ವಕವಾದಂಥ ಒಂದು ಅಭಿಮಾನವನ್ನು, ಆನಂದವನ್ನು, ಅಭಿನಂದನೆಗಳನ್ನು ಭಕ್ತಿಪೂರ್ವಕವಾಗಿ ಅವರು ಸಲ್ಲಿಸ್ತಾರೆ. ಆಗ ಪುಟ್ಟರಾಜ ಗವಾಯಿಗಳವರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಈಗ ತಾವೆಲ್ಲ ನನಗೇನು ತೋರಿಸ್ತಾ ಇದ್ದೀರಲ್ಲ, ಪ್ರೀತಿ, ಗೌರವ, ಅಭಿಮಾನ, ಈ ಒಂದು ಗೌರವಕ್ಕೆ, ಈ ಒಂದು ಅಭಿಮಾನಕ್ಕೆ, ಈ ಅಭಿನಂದನೆಗೆ ನಿಜವಾಗಿ ಅರ್ಹ ನಾನಲ್ಲ, ನಾನು ಶೂನ್ಯ. ಇದು ನಿಜವಾಗಿ ಏನಾದರೂ ಸಲ್ಲಬೇಕಾಗಿದ್ದರೆ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ನನ್ನ ಗುರು ಪೂಜ್ಯ ಪಂಚಾಕ್ಷರ ಗವಾಯಿಗಳವರಿಗೆ ಅಂತ ಹೇಳಿ ತಮಗೆ ಸಲ್ಲುವಂಥ ಗೌರವವನ್ನು, ಅದಕ್ಕೆ ನಿಜವಾದ ಅರ್ಹರು ಅಂತಂದರೆ ತಮ್ಮ ಗುರುಗಳು ಅಂತಂದು ಹೇಳಿ ತಮ್ಮೆಲ್ಲ ಒಂದು ಶ್ರೇಷ್ಠತ್ವವನ್ನು ಮತ್ತು ತಮಗೆ ಸಲ್ಲಿಂದ ಎಲ್ಲ ಗೌರವವನ್ನು ಗುರುಗಳ ಪಾದಕ್ಕೆ ಅವರು ಸಲ್ಲಿಸ್ತಾರೆ. ಇದು ಏನು ಅಂತಂತಂದರೆ ಗುರು ಭಕ್ತಿಯ ಒಂದು ಪರಮ ಶ್ರೇಷ್ಠತೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಏನು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಆತನಿಗೆ ಪ್ರಶಂಸೆಗಳು ಸಿಗಬಹುದು, ಆದರೆ ಆ ಪ್ರಶಂಸೆಯ ಸಾಧನೆಗೆ ನಿಜವಾದ ಅರ್ಹತೆ ಯಾರು ಅಂತಂದ್ರೆ ಆತನ ಬೆನ್ನ ಹಿಂದಿರ್ತಕ್ಕಂಥ ಗುರು ಅಂತಕ್ಕಂಥದ್ದು. ಗುರುವಿನ ಬೆಳಕಿಲ್ಲದೆ ಭಕ್ತನಿಗೆ ದಾರಿ ಇಲ್ಲ, ಶಿಷ್ಯನಿಗೆ ದಾರಿ ಇಲ್ಲ ಅನ್ನುವಂತಹ ಒಂದು ಶ್ರೇಷ್ಠತ್ವವನ್ನು, ಅಂದರೆ ಗುರುವಿಲ್ಲದೆ ಬದುಕು ವ್ಯರ್ಥ, ಗುರುವಿನಿಂದಲೇ ಬದುಕಿಗೆ ಅರ್ಥ, ಬಾಳಿಗೆ ಸಾರ್ಥಕತೆ ಅನ್ನುವ ಸಂದೇಶವನ್ನು ಪುಟ್ಟರಾಜ ಗವಾಯಿಗಳವರು ನಮಗೆ ಸಲ್ಲಿಸ್ತಾರೆ. ಈ ಎರಡು ಘಟನೆಗಳು ಏನಂತಂದರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಆಗಿರ್ಬೋದು ಖರೆ, ಆದರೆ ಸಾರುವ ಮೌಲ್ಯ ಮಾತ್ರ ಒಂದೇ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಏನು ಅಂತಂದರೆ ಒಬ್ಬ ಭಕ್ತ ಬಂಗಾರವನ್ನು ತಿರಸ್ಕರಿಸುವುದರ ಮೂಲಕವಾಗಿ, ನಿಜವಾದ ಬಂಗಾರ ಅಂತಂದರೆ ಯಾವುದಪ್ಪ ಅಂತಂತಂದರೆ ಭಕ್ತಿ ಅಂತಕ್ಕಂಥದ್ದು. ಭಕ್ತಿಗಿಂತ ಮಿಗಿಲಾದ ಬಂಗಾರ ಬೇರೊಂದಿಲ್ಲ. ಕೈಯಲ್ಲಿ ಬಂಗಾರದ ಗಟ್ಟಿಗಿಂತ ಹೃದಯದಲ್ಲಿರ್ತಕ್ಕಂಥ ಗುರು ಅಂತಕ್ಕಂಥ ಬಂಗಾರದ ಬೆಟ್ಟ ಏನೈತಲ್ಲ, ಅದು ನಮ್ಮ ಬದುಕಿನ ಧನ್ಯತೆ ಅಂತಕ್ಕಂಥದ್ದ ಸಂದೇಶವನ್ನು ಸಾರಿದ್ದಾರೆ. ಮತ್ತೊಬ್ಬ ಶ್ರೇಷ್ಠರು ಪೂಜ್ಯರು ಏನು ಮಾಡಿದ್ರಪ್ಪ ಅಂತಂದರೆ, ಇವತ್ತು ನಮ್ಮ ಸಾಧನೆ ಗೌರಿ ಶಿಖರದಷ್ಟು, ಹಿಮಾಲಯದಷ್ಟು ಎತ್ತರ ಇರ್ಬೋದು ಖರೆ, ಆದರೆ ಅದರ ನಿಜವಾದ ಕೀರ್ತಿ ಸಲ್ಲಬೇಕಾದದ್ದು ಯಾರಿಗಪ್ಪ ಅಂತಂದರೆ ಗುರುವಿಗೆ. ಗುರು ನಮ್ಮ ಬದುಕಿನ ಬೆಳಕು ಅಂತಕ್ಕಂಥದ್ದು. ಅಷ್ಟೇ ಏನು ಅಂತಂತಂದರೆ ಗುರುವು ಕೂಡ ತನ್ನ ಒಬ್ಬ ಗುರುವಿನ ಶ್ರೇಷ್ಠತ್ವ, ಸಾರ್ಥಕತೆ ಎಂದು ಅಂತಂತಂದರೆ ಎಂದು ತನ್ನ ಶಿಷ್ಯ ತನ್ನನ್ನು ಮೀರಿ ನಿಲ್ತಾನೆ, ಅದು ಗುರುವಿನ ಸಾರ್ಥಕತೆಯ ಅಮೃತ ಕ್ಷಣ ಅನ್ನುವ ರೀತಿಯಲ್ಲಿ ಪಂಚಾಕ್ಷರ ಗವಾಯಿಗಳವರು ಇದು ಒಂದು ಅದ್ಭುತವಾದಂಥ, ಅಮೂಲ್ಯವಾದಂಥ ಮೌಲ್ಯಗಳ ಒಂದು ಸಂಗಮವನ್ನು, ಈ ಸಂದೇಶವನ್ನು ಈ ಎರಡು ಘಟನೆಗಳು ನಮಗೆ ನೀಡ್ತಾವೆ. ಈ ಎರಡು ಘಟನೆಗಳು ಕಳೆದು ಎಷ್ಟೋ ವರ್ಷಗಳಾದರೂ ಕೂಡ ಈ ಸೂರ್ಯ ಚಂದ್ರಾದಿಗಳು ಈ ಭೂಮಿ ಮೇಲೆ ಇರುವವರೆಗೂ ಕೂಡ ಏನಪ್ಪ ಅಂತಂದರೆ ಈ ಸಂದೇಶಗಳು ಒಂದು ಬೆಳಕಾಗಿರ್ತಾವೆ ಅಂತಕ್ಕಂಥದ್ದು. ಒಂದು ಬಂಗಾರ ಕ್ಷಣಿಕ, ಭಕ್ತಿ ಶಾಶ್ವತ. ಇನ್ನೊಂದು ನಮ್ಮ ಸಾಧನೆ ಕ್ಷಣಿಕ, ಆದರೆ ಗುರುವಿನ ಒಂದು ಕೃಪೆ ಏನೈತಲ್ಲ ಅದು ನಮ್ಮ ಸಾಧನೆಗೆ ಮೆರುಗು ನೀಡುವಂಥದ್ದು ಅನ್ನುವಂಥ ಈ ಎರಡು ಸಂದೇಶಗಳು ಇವತ್ತು ನಮ್ಮ ಬದುಕಿಗೆ ಬಾಳಿನ ದೀಪ ಆಗಬೇಕಾಗಿದೆ ಅಂತಕ್ಕಂಥದ್ದು. ಯಾಕಂತಂದರೆ ಇವತ್ತು ನಮ್ಮ ಬದುಕು ಭ್ರಮೆಯ ಬೆನ್ನಿಂದ ನಿಂತಿದೆ, ಆರ್ಥಿಕತೆಯೇ ಸರ್ವಸ್ವವಾಗಿದೆ, ಆಪ್ತತೆ ಕಾಣದಾಗಿದೆ. ಎಲ್ಲೆಲ್ಲ ಕಡೆ ಏನಂತಂತಂದ್ರೆ ಸಂಪತ್ತು, ಸಂಗ್ರಹ, ಕೂಡಿಡುವಿಕೆ, ಇವುಗಳ ಮಧ್ಯದಲ್ಲಿ ಎಲ್ಲೋ ಮಾನವೀಯತೆಯ ಒಂದು ತುಂಡು, ಮಾನವೀಯತೆಯ ಒಂದು ತಂತು ನಮ್ಮಿಂದ ಹೋಗ್ತಾ ಇದೆ. ಮನುಷ್ಯ ಅಂದರೆ ಆಕಾರ ಅಲ್ಲ, ಮನುಷ್ಯ ಅಂದರೆ ಆಚಾರ. ಆ ಆಚಾರಕ್ಕೆ ಏನಪ್ಪ ಅಂತಂದರೆ ಈ ಸಂದೇಶಗಳು ನಮಗೆ ಏನು ಮಾಡ್ತಾವೆ ಅಂತಂದರೆ ಯಾವಾಗಲೂ ಮುನ್ನಡೆಸ್ತಾವೆ ಅಂತಕ್ಕಂಥ ಮಾತಿನೊಂದಿಗೆ ಈ ಇಬ್ಬರು ಶ್ರೇಷ್ಠರ ಒಂದು ಸಂದೇಶ ನಮ್ಮ ಬದುಕಿನ ಒಂದು ಆದೇಶ ಆಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಈ ಮಾಲಿಕೆಯನ್ನು, ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.